ದಿನಾಚರಣೆ. ಇದು ಒಂದು ಸಂಭ್ರಮದ, ಯಾಕಂದರೆ ಒಂದು ಕಡೆ ಈ ದೇಶವನ್ನು ಕಾಯುವಂಥ ಒಬ್ಬ ಸೈನಿಕ ಈ ದೇಶವನ್ನು ಸ್ವಚ್ಛಗೊಳಿಸಿ ಎಲ್ಲರಿಗೂ ಸುರಕ್ಷಿತ ಆರೋಗ್ಯವನ್ನು ಕೊಟ್ಟು ಸದೃಢವಾಗಿ ಮಾಡೋದಕ್ಕೆ ಈ ರಾಷ್ಟ್ರದಲ್ಲಿ ಯಾರಾದರೂ ಇದ್ರೆ ಅದು ನಮ್ಮ ಪೌರ ಕಾರ್ಮಿಕರು ಇದಕ್ಕಾಗಿ ನಮ್ಮ ವಿಜಯ ಮಾತೇಶ್ ಗಡ್ಕರಿಯವರು ಅನೇಕ ವಿಚಾರಗಳನ್ನು ತಮ್ಮನ್ನು ಹಂಚಿಕೊಂಡಿದ್ದಾರೆ. ನಮ್ಮ ನಗರಸಭೆ ಅಧ್ಯಕ್ಷರು ಕೂಡ ಇವತ್ತೇನೇನು ನಮ್ಮ ಕರ್ನಾಟಕ ಜನ ಸರ್ಕಾರ 2023ರಲ್ಲಿ ನಿಮ್ಮ ಆಶೀರ್ವಾದದಿಂದ ಮತ್ತೆ ಇವತ್ತು ರಾಜ್ಯದಲ್ಲಿ ನಮ್ಮ ಸಿದ್ದರಾಮಯ್ಯವರ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಅನೇಕ ಯೋಜನೆಗಳನ್ನ ಬದಲಾವಣೆಗಳನ್ನ ಅದು ಪೌರ ಕಾರ್ಮಿಕರಿಂದ ಹಿಡಿದು ಈ ದೇಶದ ಗಡಿ ಕಾಯುವಂತಹ ಸೈನಿಕರವರೆಗೂ ಸರ್ವಾಂಗೀಣ ಅಭಿವೃದ್ಧಿಗೆ ಬದ್ಧವಾದಂತಹ ಸರ್ಕಾರ ಅದು ಈ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರು ಇದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ, ಅದು ಸಿದ್ದರಾಮಯ್ಯವರ ಸರ್ಕಾರ ಅನ್ನೋ ಮಾತನ್ನು ಬಹಳ ಇದೆ ಅಂತ ನಾನು ಹೇಳಬೇಕಾಗುತ್ತೆ. ಯಾಕಂದ್ರೆ ಬಹಳಷ್ಟು ಬದಲಾವಣೆಗಳು ಯಾವ ವರ್ಗದಲ್ಲೂ ಕೂಡ ಅನ್ಯಾಯ ಆಗುವ ರೀತಿಯಲ್ಲಿ ಇವತ್ತು ಎಲ್ಲ ವರ್ಗವನ್ನು ಸಮಾನವಾಗಿ ತೆಗೆದುಕೊಂಡು ಎಲ್ಲ ವರ್ಗದ ಅಭಿವೃದ್ಧಿಯನ್ನ ವಹಿಸಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಮುನ್ನಡೆದಿದ್ದಾರೆ ಅನ್ನೋ ಮಾತನ್ನು ಬಹಳ ಹೆಮ್ಮೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಅನೇಕ ಯೋಜನೆಗಳನ್ನ ಇವತ್ತು ಕೊಡೋದ್ರ ಮುಖಾಂತರ ಇವತ್ತು ನಾವೆಲ್ಲರೂ ಮನುಷ್ಯರು, ಆ ಮನುಷ್ಯ ಜಾತಿಗೆ ಯಾವುದೇ ವರ್ಗದ ಯಾವುದೇ ಕೆಲಸವನ್ನ ಮಾಡಿದ್ರು ಕೂಡ ಆ ವರ್ಗಕ್ಕೆ ಗುರುತಿಸಿ ಆ ವರ್ಗದ ಒಂದು ಕ್ಷೇಮಾಭಿವೃದ್ಧವನ್ನ ಇವತ್ತು ಮಾಡೋದಕ್ಕೆ ಇವತ್ತು ಸಮಾನತೆಯನ್ನು ಕೋರಿ ಯಾರಾದರೂ ಮುಂದೆ ಅದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಯಾಕಂದ್ರೆ ಹಲವಾರು ವರ್ಷಗಳ ನಮ್ಮ ತಾಯಿಯನ್ನು ನೋಡಿದ ನನಗೆ ನಿಜವಾಗ್ಲೂ ಬಹಳ ಹೆಮ್ಮೆ ಅನಿಸುತ್ತೆ. ಯಾಕಂದ್ರೆ ಹಲವಾರು ವರ್ಷ ನಮ್ಮ ಹುಡುಗಮ್ಮ ತಾಯಿ ನಾನು ಬಹಳ ಸಂಭಾವಿತ ನೋಡ್ತೀನಿ. ಆ ತಾಯಿ ನಿರಂತರವಾಗಿ ನಾನು 54 ವರ್ಷ ಆ ತಾಯಿ ಒಂದು ಸುಮಾರು 60 ಮೇಲೆ ಇರ್ಬೋದು ಆ ತಾಯಿ 58 ಕರೆಕ್ಟ್ ಹೇಳಿದ್ದಾರೆ. ನಾನು ಬಹುತೇಕ ನಾನು ಮಹಾದೇಶ್ವರ ನೋಡಿದ್ದೀನಿ ನಿಮ್ಮನ್ನೆಲ್ಲ. ಯಾಕಂದ್ರೆ ನಾನು ಕೂಡ ಎಲ್ಲಿಂದಲೇ ಇವತ್ತು ವಿದ್ಯಾಭ್ಯಾಸವನ್ನು ಪಡೆದು ದೊಡ್ಡವರಾದಂತಹ ಸಂದರ್ಭದಲ್ಲಿ ಅನೇಕ ಜನರನ್ನು ನಾನು ನೋಡಿದ್ದೀನಿ. ಅವರು ಇವತ್ತವರೆಗೂ ನಿರಂತರವಾಗಿ ತಮ್ಮ ಸೇವೆಯನ್ನ ಯಾವುದೇ ಭೇದ ಭಾವ ಇಲ್ಲದೆ ಮನಸ್ಸಿಗೆ ನೋವಾಗದೆ ತಾವು ಪ್ರಾಮಾಣಿಕ ನಿಷ್ಠೆಯಿಂದ ತಮ್ಮ ಸೇವೆಯನ್ನು ಇವತ್ತು ಸಲ್ಲಿಸಿದರೆ ಈ ವೇದಿಕೆ ಪರವಾಗಿ ನಿಜವಾಗ್ಲೂ ನಾನು ಎಲ್ಲರ ಪೂಜ್ಯರ ಪರವಾಗಿ ಎಲ್ಲರ ಪರವಾಗಿ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಂದ್ರೆ ಎಷ್ಟೋ ಜನ ನನಗೆ ಗೊತ್ತಿದೆ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡೋದಕ್ಕೆ ಬಹಳ ಜನ ಹುರುಪಾಗ್ತಾರೆ. ಅದರಲ್ಲಿ ಸ್ವಲ್ಪ ಸ್ವಚ್ಛತಾ ಕೆಲಸ ಆದ ತಕ್ಷಣ ಎಲ್ಲರಿಗೂ ಕೊಡುವಂಥದ್ದು ಆತ್ಮಸಾಕ್ಷಿ, ಆತ್ಮಗೌರವ, ಆತ್ಮ ಪ್ರತಿಷ್ಠೆ ಅನ್ನೋದು ಬಹಳ ಕಾಡುತ್ತೆ. ಆ ಪ್ರತಿಷ್ಠೆಯನ್ನ ಬದಿಗಿಟ್ಟು ಇವತ್ತು ತಾವೆಲ್ಲ ಸೇವೆಗೆ ಎಲ್ಲರ ಒಂದು ಕಸವನ್ನು ಎಲ್ಲರ ಒಂದು ಮನಸ್ಸನ್ನು ಎತ್ತಿ ಇವತ್ತು ತಾವು ಶ್ರೇಷ್ಠರಿಸಿಕೊಂಡಿದ್ದೀರ. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಇವತ್ತು ತಮಗೆ ಅತ್ಯಂತ ಹೆಗ್ಗಳಿಕೆ ಮಾತನ್ನ ಇವತ್ತು ಹೇಳಿದ್ದು ಕೂಡ ನಮ್ಮ ಕನ್ನಡಿಗರು ಇವತ್ತು ನಮ್ಮ ಗಮನಕ್ಕೆ ಬಂದಿದ್ದಾರೆ. ಸಾಕ್ಷಾತ್ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಇವತ್ತು ಅತ್ಯಂತ ಪೌರ ಕಾರ್ಮಿಕರ ಬಗ್ಗೆ ಈ ರಾಷ್ಟ್ರದಲ್ಲಿ ಇವತ್ತು ಅವರಿಗೆ ಒಂದು ಘನತೆ ಗೌರವವನ್ನು ಕೊಟ್ಟಿರುವಂತ ವ್ಯಕ್ತಿ ನಮ್ಮ ಮಹಾತ್ಮ ಗಾಂಧೀಜಿಯವರನ್ನು ಕೂಡ ತಪ್ಪಾಗಿಲ್ಲ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಫಸ್ಟು ಗೌರವಿಸುವುದನ್ನು ಕಲಿಬೇಕು. ಯಾರೇ ಬೇಕಾಗಿಲ್ಲ ಅವರು ಸಮಾಜದಲ್ಲಿ ಏನೇ ಒಂದು ಕಾರ್ಯವನ್ನು ನಿರ್ವಹಿಸ್ತಾರೆ ಅವರಿಗೆ ನಾವು ಗೌರವಿಸಿ ಸತ್ಕರಿಸಿದಾಗ ನಿಜವಾದ ಒಬ್ಬ ಮಾನವೀಯತೆಯುಳ್ಳ ಮನುಷ್ಯರಾಗೋದಕ್ಕೂ ಕೂಡ ನಾವು ಸಾಧ್ಯ ಅನ್ನೋದನ್ನ ಅರ್ಥಿಸಿಕೊಳ್ಬೇಕು. ಇದರಿಂದ ಹೇಳ್ತಾ ಇದ್ರು ಮಹಾತ್ಮ ಗಾಂಧೀಜಿಯವರ ಬಗ್ಗೆ. ಇವತ್ತು ಮಹಾತ್ಮ ಗಾಂಧೀಜಿಯವರು ಅವರ ಧರ್ಮಪತ್ನಿ ಸೇರಿ ಕಸ್ತೂರ್ಬಾ ಏನು ಅವರ ಸ್ವಂತ ಕೆಲಸವನ್ನು ಅವರೇ ಮಾಡ್ಕೊಳ್ತಾ ಇದ್ರು. ಈ ದೇಶಕ್ಕೆ ಒಂದು ಪರಿಪಾಠವನ್ನು ಹಾಕಿಕೊಟ್ಟಿದ್ದಾರೆ. ಇವತ್ತು ಆ ಪರಿಪಾಠವನ್ನು ನಾನು ಕೂಡ ನಡೆಸ್ತೀನಿ. ಇವತ್ತು ಕೂಡ ನನ್ನ ಮನೆಯಲ್ಲಿ ಏನಾದರೂ ಗಲೀಜು ಕಾಣುತ್ತಂದ್ರೆ ಅದನ್ನು ನಾನೇ ಸ್ವಚ್ಛ ಮಾಡಿಕೊಳ್ಳುವಂತ ಇವತ್ತು ಕೂಡ ನನ್ನ ಎಲ್ಲೇ ಮಾಡಿಸಿಕೊಂಡು ಮಾಡಿಕೊಳ್ಳೋದು. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಕನಿಷ್ಠ ಪ್ರಜ್ಞೆ ಅಂತ ಕನಿಷ್ಠ ಪ್ರಜ್ಞೆ ನಮ್ಮ ಮನೆಯಲ್ಲಿ ಆಳ ಮಾಡಬೇಕು, ಅವರ ಮಾಡಬೇಕು, ನಾವು ಅರಸಾಗಿ ನಡೀತೀನಿ, ಅರಸಾಗಿ ಇರ್ತೀನಿ ಅನ್ನೋದು ಬಹಳ. ಅರಸರಾದ್ರೂ ಕೂಡ ಸಂದರ್ಭ ಬಂದ್ರೆ
ಅವರು ಸೇವಕರಾಗಿ ಸೇವೆ ಮಾಡುವಂಥದ್ದನ್ನು ಕಲಿತಾಗ ಅವರು ನಿಜವಾದ ಮನುಷ್ಯರಾಗಲಿಕ್ಕೆ ಸಾಧ್ಯ ಅನ್ನೋದನ್ನ ನಾವೆಲ್ಲರೂ ಅರಿತುಕೊಂಡು ಬೆಳೀಬೇಕು. ಆ ಕಾರಣದಲ್ಲಿ ನಮಗೆ ಎಷ್ಟು ನಮನಗಳನ್ನು ಕೋಟಿ ಕೋಟಿ ನಮನಗಳನ್ನು ಹೇಳಿದ್ರು ಕೂಡ ನಾವು ಕಡಿಮೆ. ಯಾಕಂದ್ರೆ ತಮ್ಮ ಸೇವೆ ಅಪಾರವಾದಂಥದ್ದು, ತಮ್ಮ ಸೇವೆ ನಿರಂತರವಾಗಿ ಇದ್ದಿದ್ದಕ್ಕೆ ಈ ಭಾರತ ದೇಶ ಇವತ್ತು ಒಂದು ಸುಂದರ ರಾಷ್ಟ್ರ ಆಗಲು ಕೂಡ ಸಾಧ್ಯ ಆಗಿದೆ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತೇನು ನಮ್ಮ ಸರ್ಕಾರ ಪ್ರತಿ ಪೌರ ಕಾರ್ಮಿಕರಿಗೆ ಪ್ರತಿ ವರ್ಷ 7,000 ರೂಪಾಯಿ ಗೌರವ ವಿಶೇಷ ಗೌರವ ಒಂದು ವಚನವನ್ನ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕೊಡಮಾಡಿದ್ದಾರೆ. ಆದ ಕಾರಣ ಈಗಾಗಲೇ ನಮ್ಮ ಜಾಧವ್ ಅವರು ಹೇಳುವಂತಹ ಸಂದರ್ಭದಲ್ಲಿ ಪೌರ ಕಾರ್ಮಿಕರಿಗಾಗಿ ಈಗ ನಾವು ನಿವೇಶನವನ್ನು ಹಂಚನೆ ಮಾಡಿ ಮನೆಯನ್ನು ಕಟ್ಟಿಕೊಡೋದಕ್ಕೆ ಈಗಾಗಲೇ ನಾವು ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ. ಈಗಾಗಲೇ 2 ಎಕರೆ 30 ಗುಂಟೆ ನಾನು ಹಿಂದೆ ಶಾಸಕರಿದ್ದಾಗ ಹಿಂದೆ 2013-14 ನಿಮಗೆ 2 ಎಕರೆ 30 ಗುಂಟೆ ಜಾಗವನ್ನು ನಾವು ಪೌರ ಕಾರ್ಮಿಕರಿಗಾಗಿ ಇವತ್ತು ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ನಿಗದಿಸಿದ್ದೇವೆ. ಅವರಿಗೆಲ್ಲರಿಗೂ ಬಹುತೇಕ ಈಗಾಗಲೇ ಸುಮಾರು 52 ಅಲ್ಲಿ ಪ್ಲಾಟ್ಗಳನ್ನು ನಾವು ರಚಿಸಿದ್ದೇವೆ. ಅದಕ್ಕೆ ಕಾರಣಕ್ಕಿಲ್ಲ. ಮೊನ್ನೆ ನಮ್ಮ ಹೋರಾಟಗಳು ನನಗೆ ಗಮನಕ್ಕೆ ರಸ್ತೆ ಇರಲಿ, ರಸ್ತೆಯಿಂದ ಹೆಣ್ಣಿನ ಅಭಿವೃದ್ಧಿ ಪ್ರಾರಂಭ ಆಗುತ್ತಂದಾಗ ನಾನು ತಕ್ಷಣ ನಾನು ಜಾಧವ್ ಅವರಿಗೆ ಹೇಳಿದೆ, ಅದಕ್ಕೆ ರಸ್ತೆಗೆ ಏನಂತೂ ಬೇಕು ಅದರಲ್ಲಿ ಅದನ್ನ ಇಟ್ಕೊಂಡು ಕೆಲಸವನ್ನು ಮಾಡಿ ಅಂತೇಳಿ ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ. ಅಲ್ಲೇ 52 ಪ್ಲಾಟ್ಗಳನ್ನು ನಾವು ರಚಿಸಿ ಯಾರ್ಯಾರಿಗೆ ಪೌರ ಕಾರ್ಮಿಕರಿಗೆ ಪಾಪ ನಿವೇಶನ ಇಲ್ಲ, ಮನೆ ಇಲ್ಲ, ಅವ್ರಿಗೆಲ್ಲರಿಗೂ ಕೂಡ ನಿವೇಶನವನ್ನು ಕೊಟ್ಟು ಮನೆಯನ್ನು ಕೂಡ ಕಟ್ಟಿಕೊಡುವಂತ ಕೆಲಸ ನಾವು ಇದೇ ವರ್ಷದಲ್ಲಿ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಮತ್ತು ಈಗಾಗಲೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾಲನಿಯಲ್ಲಿ ಕೂಡ ಅನೇಕ ಜನ ನಮ್ಮ ತಾಯಿಯರು ಏನು ಪೌರ ಕಾರ್ಮಿಕರಲ್ಲಿ ವಾಸವನ್ನು ಮಾಡಿದ್ದಾರೆ. ಈಗಾಗಲೇ ಅದನ್ನು ಕೂಡ ನಾವು ಸರ್ಕಾರದಲ್ಲಿ ಇದ್ದ ಜಾಗದ ಮೇಲೆ ನಿಮಗೆ ಮನೆ ಕಟ್ಟಡವನ್ನು ಮಾಡಿಕೊಡೋದು ಕೂಡ ನಾವು ಮುಂದಾಗಿದ್ದೀವಿ. ನಿಮಗೆ ಹಳೆಯ ಮನೆ ಸುಮಾರು 50 ವರ್ಷದ ಮನೆಗಳಿಲ್ಲ, ಅವನ್ನೆಲ್ಲವನ್ನ ಧ್ವಂಸಗೊಳಿಸಿ ಹೊಸ ಮನೆಯನ್ನು ಕೂಡ ನಿರ್ಮಾಣ ಮಾಡಿ ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಮಗೆ ನಾವು ಈಗ ಹೇಳ್ತಾ, ಈಗೇನು ಸುಮಾರು 12 PKGB ಈ ಯೋಜನೆಯಲ್ಲಿ ಇವತ್ತು ಮನೆಯನ್ನು ಕಟ್ಟಿಕೊಳ್ಳುವಂಥದ್ದು. ಈಗಾಗಲೇ ಸರ್ಕಾರದ ಮುಂದೆ 12 ಹೊಸ ಪ್ರಸ್ತಾವನೆ, 12 ಹೊಸ ಪೌರ ಕಾರ್ಮಿಕರ ಒಂದು ಮನೆಯನ್ನ ಕಟ್ಟಿಕೊಳ್ಳೋದು ಕೂಡ ನಾವು ಏನು ಮೊನ್ನೆ ರಾಜ್ಯಾದ್ಯಂತ ಒಂದು ಹೋರಾಟವನ್ನು ಮಾಡಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಾವು ಗಮನವನ್ನು ಸೆಳೆದಿದ್ದೀವಿ. ಏನು ಇವತ್ತು ಗುತ್ತಿಗೆ ಆಧಾರದ ಮೇಲೆ ಇರುವಂತಹ ಪೌರ ಕಾರ್ಮಿಕರಿಗೆ ಅವರಿಗೂ ಕೂಡ ಅವರಿಗೆ ಪರ್ಮನೆಂಟ್ ಮಾಡಿಕೊಡಬೇಕು. ಒಂದು ಕಡೆ ಶಾಶ್ವತವಾಗಿ ಒಂದು ಹುದ್ದೆಯನ್ನು ಕೊಡಬೇಕು, ಅದ್ರ ಜೊತೆಗೆ ತಮಗೂ ಕೂಡ ನಿವೇಶನವನ್ನು ಕೊಟ್ಟು ಮನೆ ಕಟ್ಟಡಕ್ಕೆ ಏನು ಕೊಡಬೇಕು ಅಂತ ಹೇಳಿ ನಾವು ಮನವಿ ಇಟ್ಟಿದ್ದೀರಿ. ಆ 2 ಕಾರ್ಯವನ್ನ ಖಂಡಿತವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಒತ್ತಡ ಏನಿ ಆ ಮುಖ್ಯಮಂತ್ರಿಗಳಿಗೆ ಆ ಗುತ್ತಿಗೆ ಆಧಾರದ ಮೇಲಿರುವಂತಹ ಎಲ್ಲ ಪೌರ ಕಾರ್ಮಿಕರಿಗೂ ಕೂಡ ನಿವೇಶನ, ಮನೆ ಮತ್ತು ತಮ್ಮ ಹಕ್ಕನ್ನು ಕಾಯಗೊಳಿಸೋದಕ್ಕೂ ಕೂಡ ನಾನು ಕೂಡ ನಿಮ್ಮ ಜೊತೆಗೆ ನಿಗರ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ಈ ಕಾರ್ಯಕ್ರಮ ಹಲವಾರು ಕೂಡ ನಾವು ಹುಬ್ಬಸ್ಸನ್ನು ಕಳ್ಕೊಳ್ಳುವಂತೆ ಊಟ ಮಾಡದೇ ಇದ್ರೂ ಕೂಡ ಈ ಕಾರ್ಯಕ್ರಮದಲ್ಲಿ ತಾವು ಶಾಂತಿಯುತವಾಗಿ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ನಗರಸಭೆ ಕಾರ್ಯಾಲಯಗಳ ಪರವಾಗಿ ಮತ್ತು ತಾಲೂಕು ಆಡಳಿತದ ಪರವಾಗಿ ನನ್ನ ವೈಯಕ್ತಿಕವಾಗಿ ಕೂಡ ತಮ್ಮ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬ್ರಾಂಡೆಡ್ ಕನ್ನಡಕದ ಶೋರೂಮ್ ಬೆನ್ ಫ್ರಾಂಕ್ಲಿನ್ ಈಗ ನಿಮ್ಮ ಇಲ್ಕಲ್ ನಗರದಲ್ಲಿ. ಡಾಕ್ಟರ್ ಅಭಿಜಿತ್ ಗುರರಾಜ್ ಕಾಕಂಡ್ಕಿ ಅವರ ಸ್ಥಳಾಂತರಗೊಂಡು ನೂತನವಾಗಿ ಪ್ರಾರಂಭವಾಗಿರುವ ಲೀಲಾವತಿ ಹೆರಿಗೆ ಮತ್ತು ಕಣ್ಣಿನ ಆಸ್ಪತ್ರೆಯಲ್ಲಿ ಈ ಬೆನ್ ಫ್ರಾಂಕ್ಲಿನ್ ಕನ್ನಡಕದ ಶೋರೂಮ್ ಪ್ರಾರಂಭವಾಗಿದ್ದು, ವಿವಿಧ ಬ್ರ್ಯಾಂಡ್ಗಳ ಉತ್ತಮ ಗುಣಮಟ್ಟದ ಫ್ರೇಮ್ಲೆಸ್ ಕನ್ನಡಕಗಳು, ಸನ್ ಗ್ಲಾಸ್ಗಳು, ಎಲ್ಲ ತರಹದ ಗ್ಲಾಸ್ಗಳು, ಎಲ್ಲ ವಯಸ್ಕರಿಗೆ ಸೆಟ್ ಆಗುವ 106 ವಿಧದ ಫ್ರೇಮ್ಗಳು ನಮ್ಮಲ್ಲಿ ಲಭ್ಯ. ಕಣ್ಣಿನ ದೃಷ್ಟಿ ನಂಬರ್ ಇರುವ ಕನ್ನಡಕಗಳನ್ನು ಕೊಳ್ಳಲು ಬೇರೆಡೆ 1 ವಾರಗಟ್ಟಲೆ ಕಾಯಬೇಕು.
ಆದರೆ ನಮ್ಮಲ್ಲಿ ಕೇವಲ 30 ನಿಮಿಷದಲ್ಲಿ ನಿಮ್ಮ ನಂಬರ್ ಗ್ಲಾಸನ್ನು ಅಲ್ಲಿ ತಯಾರಿಸಿ ಕೊಡಲಾಗುವುದು. ಕೆಲವು ಬ್ರ್ಯಾಂಡ್ಗಳ ಮೇಲೆ ವಿಶೇಷ ರಿಯಾಯಿತಿ ಇದ್ದು ಹಿಂದೆ ಭೇಟಿ ನೀಡಿ. ಬೆನ್ ಫ್ರಾಂಕ್ಲಿನ್ ಕನ್ನಡಕದ ಶೋರೂಮ್, ಮಾಹೇಶ್ವರಿ ಚಿಕ್ಕಮಕ್ಕಳ ಆಸ್ಪತ್ರೆಯ ಹಿಂಭಾಗ, ಲೀಲಾವತಿ ಹೆರಿಗೆ ಮತ್ತು ಕಣ್ಣಿನ ಆಸ್ಪತ್ರೆ, ಜೋಶಿ ಗಲ್ಲಿ, ಇಲ್ಕಲ್. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯಧ್ವನಿ ನ್ಯೂಸ್.